ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಿಸಿ ಬಿಸಿ ಗರಿ ಗರಿಯಾದಂಥ ಪಕೋಡ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಮಳೆಗಾಲದಲ್ಲಿ ಚಳಿಗೆ ಈ ಥರ ಕ್ರಿಸ್ಪಿಯಾದಂತಹ ಪಕೋಡ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ಎಷ್ಟು ಚೆನ್ನಾಗಿರುತ್ತಲ್ವಾ. ಟೀ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ, ನಮಗೂ ಅಷ್ಟೇ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾರೇ ಬಂದರೂ ಸಹ ಈ ಥರ ಒಂದು ಪಕೋಡ ಮಾಡ್ಕೊಂಡು ಕೊಡಿ, ಅವರು ಸಹ ಖುಷಿ ಪಡ್ತಾರೆ. ಮತ್ತು ಬೇಗನೂ ಮಾಡ್ಬೋದು. ನೋಡಿ, ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿಂದ ಅಂದರೆ ತೋರಿಸ್ತೀನಿ, ಅದನ್ನು ಹಾಗೆ ಮುಂದೆ ನೋಡ್ತಾ ಇರಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಹಚ್ಚಿದಂಥ ಒಂದು 3 ಈರುಳ್ಳಿನ ಹಾಕೋತಾ ಇದ್ದೀನಿ. ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ನೋಡಿ, ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲಾನು. ಈಗ ಈರುಳ್ಳಿ ಸೇರಿಸಿದಾಯಿತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಅದಕ್ಕೇನೆ ಹಸಿರು ಮೆಣಸಿನ್ಕಾಯಿ, ಅಂದರೆ ಸ್ವಲ್ಪ ಸಾಕು ಕೊತ್ತಂಬರಿ ಸೊಪ್ಪು, ಒಂದು ಇಡಿಯಷ್ಟಿದ್ರೆ ಸಾಕಾಗುತ್ತೆ. ನಂತರ ಅದಕ್ಕೆ ಒಂದು 5-6 ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಹಸಿರು ಮೆಣಸಿನ್ಕಾಯಿನ ಹಚ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕರಿಬೇವನ್ನ ಹಚ್ಚಿ ಹಾಕ್ತಾ ಇದ್ದೀನಿ. ನೋಡಿ, ಹಚ್ಚಿದಂಥ ಕರಿಬೇವನ್ನ ನಾನು ಸೇರಿಸಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಬೌಲಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಕಡಲೆ ಹಿಟ್ಟು ಹಾಕೊಬೋದು. ಒಂದು 3 ಟೀ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕಪ್ಪ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ, ಅದಕ್ಕೋಸ್ಕರ. ಈಗ ಇದಕ್ಕೆ ಸ್ವಲ್ಪ, ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಂದ್ಕೊಳ್ಳಿ, ನಾನು ಓಂಕಾಳನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಇಲ್ಲ ಒಂದು 1/4 ಟೀ ಸ್ಪೂನ್ ಅಂದ್ಕೊಳ್ಳಿ, ಸಾಕಾಗುತ್ತೆ. ಇಷ್ಟು ಸೇರಿಸಿದ್ರೆ ಜೀರ್ಣ ಆಗುತ್ತೆ ಅಂತ. ಜೀರಿಗೆ ಸೇರಿಸ್ತಾ ಇದ್ದೀನಿ, ಅದನ್ನು ಒಂದು 1/4 ಟೀ ಸ್ಪೂನ್ ಅಂದರೆ ಸಾಕಾಗುತ್ತೆ ನೋಡಿ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಉಪ್ಪು ಸೇರಿಸ್ಕೊಬೋದು, ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಸೋಡಾನ ಸೇರಿಸ್ತಾ ಇದ್ದೀನಿ, ಅಡಿಕೆ ಸೋಡಾನ ಒಂದು ಚಿಟಿಕೆ ಆದರೆ ಸಾಕು. ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಕಲಿಸ್ಕೊಬೇಕು. ಅದಕ್ಕಿಂತ ಮುಂಚೆ ಫಸ್ಟು ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಬಿಡ್ತೀನಿ. ಒಂದು ಬಾಣಲಿ ಇಟ್ಟು, ಇದು ಬಾಣಲಿ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಎಷ್ಟು ಬೇಕೋ ಕರಿಯೋದಕ್ಕೆ ಅಷ್ಟು ಎಣ್ಣೆನ ಹಾಕ್ಕೊಂಡ್ರಾಯ್ತು. ಇದು ಇವಾಗ ಎಣ್ಣೆ ಬಿಸಿ ಆಗ್ತಾ ಇರಲಿ. ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಬೇಕು. ಈಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ, ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ. ಎಣ್ಣೆ ಬಿಸಿ ಆಗಿದೆ ನೋಡಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ತೆಳು ಬೇಕು, ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಬಿಡೋಣ. ನೋಡಿ, ಈ ಥರ ಸ್ವಲ್ಪ ಹಾಕಬೇಕು. ಬರಲ್ಲ ಅನ್ನೋರು ಸ್ಪೂನಲ್ಲೇ ಬಿಡ್ಬೋದು. ಸೈಡ್ ಮಕ್ಕೆ ಹಾಕಿ
ಈಗ ನೋಡಿ ಈ ಥರ ಚೂರು ಚೂರನೆ ಹಾಕಬೇಕು. ಹುಷಾರಾಗಿ ಎಣ್ಣೆ ಬಿಸಿ ಇರುತ್ತೆ, ಸ್ವಲ್ಪ ನಿಧಾನ ಬಿಡಿ, ಮತ್ತು ಸೈಡಿಂದ ಬಿಡಿ, ಹೊರಗಿಂದ ಅಂದರೆ ಬಾಣಲಿ ಸೈಡಿಂದ ಬಿಡಬೇಕು. ಫಸ್ಟ್ ಟೈಮ್ ಮಾಡೋದಾದರೆ ಸ್ಪೂನಲ್ಲೇ ಹಾಕಿ. ಸ್ವಲ್ಪ ಒತ್ತು ಬಿಡಬೇಕು, ಸಡನ್ಲಿ ಕೈಯಾಡಿಸ್ಬಾರ್ದು. ಎಣ್ಣೆ ಬಿಟ್ಕೊಂಡು ಅದು ಸ್ವಲ್ಪ ತೇಲುತ್ತೆ ಎಣ್ಣೆ ಮೇಲೆ. ಅರ್ಧ ಬೆಂದಾಗ ನಾವು ಅದನ್ನು ತಿರುವಾಕ್ಬೇಕಾಗುತ್ತೆ. ನೋಡಿ ಬಿಟ್ಕೊಂಡು ಬಂದಿದೆ. ಇವಾಗ ಬೇಯಲಿ, ಇನ್ನೂ ಸ್ವಲ್ಪ ಅದು ಬೇಯಬೇಕು, ಎಣ್ಣೆಲೆ ಚೆನ್ನಾಗಿ ಬೇಯಲಿ. ಫ್ಲೇಮು ಮೀಡಿಯಮಿಂದ ಹೈ ಫ್ಲೇಮ್ ಇರಲಿ. ಒಂದ್ಸಲ ಎಲ್ಲ ಇದನ್ನು ಮಗ್ಚಾಕಬೇಕು, ಎರಡು ಕಡೆ ಬೇಯಬೇಕಲ್ವ. ಯಾರೇ ಬಂದಿದ್ರು ಈ ಥರ ಒಂದ್ಸಲ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಸೊ ನಿಮಗೂ ಒಂಥರ ನಾವು ನಮ್ಮ ಕೈಯಾರೆ ಮಾಡಿಕೊಟ್ವಲ್ಲ ಅನ್ನೋ ಒಂದು ಖುಷಿ ಇರುತ್ತೆ, ಏನೋ ಒಂದು ಮನಸ್ಸಿಗೆ ಸಮಾಧಾನ. ಟೀ ಜೊತೆ ಅಂತೂ ಇದ್ದರೆ ಮಳೆ ಟೈಮಲ್ಲಂತೂ ಎಷ್ಟು ಇದು ಅಂದರೆ ಸಂತೋಷ ಆಗುತ್ತೆ. ಆಲ್ಮೋಸ್ಟ್ ಇದಾಗ್ತಾ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳಕು ಒಂಚೂರು ಅಷ್ಟು ಕಾಣಿಸ್ತಾ ಇರ್ಬೋದು, ಬಟ್ ಚೆನ್ನಾಗೇ ಬೆಂದಿದೆ ಎಲ್ಲ ನೀಟಾಗಿ. ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೊಂದು ಸಲ ಹಾಕ್ತಾ ಇದ್ದೀನಿ. ಬೇಲಿದು ಸ್ವಲ್ಪ ಎಲ್ಲ ಮೇಲೆ ಬರಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಈಗ ಇದನ್ನು ತಿರುವಾಕೋಣ, ಮುಚ್ಚಾಕಬೇಕು ಇದನ್ನೆಲ್ಲ. ಈಗ ನೋಡಿ ಆಗಿದೆ ಇದನ್ನೆಲ್ಲ ಮತ್ತೆ ನಾನು ಅದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಆಗಿದೆ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲಿ ಕ್ರಿಸ್ಪಿಯಾಗಿ ನಾವು ಈರುಳ್ಳಿ ಪಕೋಡ ಮಾಡ್ಬೋದು ಅಂತ. ಈ ಒಂದು ಪಕೋಡ ಎಲ್ರಿಗೂ ಇಷ್ಟ ಆಗುತ್ತೆ. ಟೀ ಟೈಮಲ್ಲಂತೂ ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಸಂತೋಷ ಆಗುತ್ತೆ. ಮತ್ತು ಯಾರೇ ಬಂದ್ರೂ ಸಹ ಈ ಥರ ಮಾಡಿಕೊಡಿ, ಒಂದ್ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.